ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹ್ಞೂ ರೀ. ಸರ್ ನಮಸ್ಕಾರ ರೀ. ಹೇಳ್ರಿ ಸರ. ಸರ್ ನಮಗೊಂದು ನೀಲಿ ಕಲರ್ ಗಾಡಿ ಕಳ್ಸಿಕೊಟ್ಟಿದ್ರಿ, ಟಾಟಾ AC HT. ಹ್ಞೂ ರೀ, HT ಐತ್ರಿ. 13 ಮಾಡಲ್ ಐತ್ರಿ. 14 ಮಾಡೋದೇನು ರೀ ಸರ್? 13 ಎಂಡಿಂಗ್ ಐತ್ರಿ. ಓಕೆ, ತಾವು ಓನರ್ ಎಷ್ಟಾಗಿದ್ರಿ ಗಾಡಿಗೆ? ಓನರ್ 3 ಓನರ್ ಆಗ್ಯಾರ ರೀ, ತಗೊಳ್ಳೋರು 4ನೇ ಓನರ್ ರೀ. ಓಕೆ, ರನ್ನಿಂಗಲ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರು? ಅದು ಬಂದಾಗೈತೆ ರೀ, ಕಿಲೋಮೀಟ್ರ್ ಬಂದಾಗೈತೆ ರೀ. ಮೀಟ್ರ್ ಎಲ್ಲ ಬಂದಾಗೈತೆ ರೀ? ಹ್ಞೂ ರೀ, 1 ಲಕ್ಷ ಮ್ಯಾಗ ಓಡಿ ಬಂದಾಗೈತೆ ರೀ. ಹೌದಾ? ಓಕೆ, ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರಿ ಸರ್? ಫ್ರಂಟ್ ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರು? 5 ಟೈರ್ ಒಂದು 60% ಅವ ರೀ. 60% ತನಕ ಐತೆ ರೀ 5 ಟೈರು? ಹ್ಞೂ ರೀ, ಐತ್ರಿ ಐತ್ರಿ. ಓಕೆ, ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಎಲ್ಲ ಲೈನಪ್ ಯಾವ ಥರ ಇಟ್ಕೊಂಡಿರಿ? ಎಲ್ಲ ಕಂಡೀಷನ್ ಐತ್ರಿ. ಇಂಜನ್ ಅಂತರ ಹಾಂ, ಬಾಡಿ ಸ್ವಲ್ಪ ಮಣ್ಣು ಸ್ವಲ್ಪ ಕ್ರ್ಯಾಕ್ ಆಗಿತ್ತು ರೀ, ರೆಡಿ ಮಾಡಿಸ್ಕೊಂಬಂದಿವಿ ಪಟ್ಟಿ ಹಿಡಿಸಿ. ಕ್ರ್ಯಾಕ್ ಆಗಿದ್ದು ಬಾಡಿ ಎಲ್ಲ ರೆಡಿ ಮಾಡಿಸಿದ್ರೆ ಪಟ್ಟಿ ಹೊತ್ತಿಸಿ? ಹಾಂ, ಪಟ್ಟಿ ಹಾಕಿ ಮುಂದೆ ಸ್ವಲ್ಪ ಬಿಟ್ಟಂಗೆ ಐತ್ರಿ, ಒಂದು 2 ಬಸ್ತಿನಷ್ಟು. ಓಕೆ ಸರ್, ಟೈರ್ ಕಂಡೀಷನ್ ಎಲ್ಲ ಕರೆಕ್ಟ್ ಆಗ್ತಾವಲ್ಲ ರೀ? ಹ್ಞೂ ರೀ. ಇನ್ನು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇನರ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಏನಿಲ್ಲ ರೀ, ಇದ್ರೆ ನಾವೇ ಕಟ್ಟಿ ಕೊಡ್ತೀವಿ ರೀ, ಏನಿಲ್ಲ ರೀ ಆ ಥರ. ಇದ್ರೂ ಒಂದು ವೇಳೆ ಕ್ಲಿಯರ್ ಮಾಡಿಕೊಡ್ತೀರಿ ಎಲ್ಲ? ಹಾಂ, ಕ್ಲಿಯರ್ ಮಾಡಿ ಕೊಡ್ತೀವಿ ರೀ ಇದು. ಓಕೆ ಸರ್, ಮೈಲೇಜ್ ಎಲ್ಲ ಏನು ಬರ್ತೈತೆ ರೀ? ಮೈಲೇಜು ಲೋಡ್ ಗಾಡಿ 16 ಬರ್ಬೋದು ರೀ, ಎಂಟಿ ಗಾಡಿ 18 ಬರುತ್ತೆ. ಲೋಡ್ ಒಂದು 16, ಎಂಟಿ ಇದ್ರೆ ಒಂದು 18 ತನಕ ಬರ್ತೈತೆ ರೀ? 16 17 ಬರ್ಬೋದು ರೀ. ಓಕೆ ರೀ ಸರ್, ಗಾಡಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಐತಲ್ಲ ರೀ? FC ಇನ್ಸೂರೆನ್ಸ್? ಇಲ್ಲ ರೀ, ಡ್ಯೂ ಆಗೈತೆ ರೀ. ಡ್ಯೂ ಆಗಿ ಒಂದು 4-5 ದಿನ ಆಯ್ತು ರೀ ಅಷ್ಟೇ. ಲ್ಯಾಬ್ಸ್ ಆಗೈತೆ ರೀ? ಹ್ಞೂ ರೀ. ಓಕೆ ಸರ್, ಅದನ್ನು ನೀವು ಕಟ್ಟಿ ಕೊಡ್ತೀರಿ ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕು ರೀ? ಅವರೇ ಕಟ್ಕೋಬೇಕು ರೀ, ನಾವೇನು ಕಟ್ಟಿ ಕೊಡಲ್ಲ ರೀ, ಅವರೇ ಕಟ್ಟಿ. ಓಕೆ ರೀ, ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರಿ ಸರ್? ಹಾಂ, ಮಾಮೂಲಿ ಮ್ಯೂಸಿಕ್ ಸಿಸ್ಟಮ್ ಐತೆ ರೀ. ಹೌದು ರೀ? ಓಕೆ, ಹಿಂದ್ಗಡೆ ತೊಟ್ಟಿ ಐತಲ್ಲ ಯಾವ ಥರ ಐತೆ ರೀ? ಕರೆಕ್ಟ್ ಐತಲ್ಲ ರೀ? ಏನು ಜಂಗ್ ಹತ್ತಿ ತುಕ್ಕು ಹಿಡಿದು ಈ ಥರ ಏನಿಲ್ಲ ರೀ? ಆ ಥರ ಏನೂ ಇಲ್ಲ ರೀ, ಅಲ್ಲಲ್ಲೇ ಸ್ವಲ್ಪ ಆಗೈತೆ, ಎಲ್ಲೇ ಒಂದಿಷ್ಟು. ಅದಿಲ್ಲ ಸರ್, ಅಲ್ಪ ಸ್ವಲ್ಪ ಆಗೈತೆ ರೀ? ಹಾಂ, ಅಲ್ಪ ಸ್ವಲ್ಪ ಆಗೈತೆ. ಓಕೆ, ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿರೇನು ರೀ ಗಾಡಿಗೆ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಮಾಡಿಸಿಲ್ಲ ರೀ. ಏನು ಮಾಡಿಸಿಲ್ಲ ರೀ? ಹಾಂ, ಸಿಸ್ಟಮ್ ಅಷ್ಟೇ ಐತೆ ರೀ. ಓಕೆ ರೀ ಸರ್, ಇನ್ನು ರೇಟ್ ಅಂತ ವಿಷಯ ಬಂದ ಡೈರೆಕ್ಟ್ರ ರೇಟ್ ಏನು ಹೇಳಕತ್ತೀರಿ ನಿಮ್ಮದು ಟಾಟಾ AC HTಗೆ? ನಾವು 170-75 ಹೇಳಕತ್ತೀವಿ ರೀ. 1,75,000 ಹೇಳಕತ್ತೀರಿ? ಹ್ಞೂ. ಓಕೆ, ಇದೇನು ಡಾಕ್ಯುಮೆಂಟ್ಸ್ ಏನು ನೀವೇ ಕಟ್ಟಿ ಕೊಡ್ತೀರಿ ಏನು ರೀ ಸರ್? FC ಇನ್ಸೂರೆನ್ಸ್ ಏನು ತೊಗೊಂಡ್ರೆ ಕಟ್ಕೋಬೇಕು ರೀ 1,75,000? ಅವರೇ ಕಟ್ಕೋಬೇಕು ರೀ, ನಾವು ಕಟ್ಟೋದಿಲ್ಲ, ಏನೋ ಹೆಚ್ಚು ಕಡಿಮೆ ಕೊಡಬೇಕು. ಓಕೆ, ಹೆಚ್ಚು ಕಡಿಮೆ ಅಂದ್ರೆ ಏನು ಮಾಡ್ಕೊಡ್ತೀರಿ ಸರ್ ನೆಗೆಶಿಬಲ್ಲು? ಎಷ್ಟಿಬಲ್ ಅಂದ್ರೆ 150 ತನಕ ಬಂದ್ರೆ ಬಿಡ್ತೀವಿ. ಹಾಂ ರೀ ಸರ್? 150 ಬಂದ್ರೆ ಬಿಡ್ತೀವಿ ರೀ, 1 1,50,000 ನಿಮ್ಗೆ ಕೊಟ್ಟರೆ ಗಾಡಿ ಬಿಡ್ತೀರಿ? ಹ್ಞೂ ರೀ. ಓಕೆ, ಡಾಕ್ಯುಮೆಂಟ್ಸ್ ಬೇರೆ ಅವರೇ ಕಟ್ಕೋಬೇಕು? ಹಾಂ, ಡಾಕ್ಯುಮೆಂಟ್ಸ್ ಅವರೇ ಕಟ್ಕೋಬೇಕು ರೀ. ಓಕೆ ರೀ ಸರ್, ಇನ್ನೊಂದು ರೇಟ್ ಏನಂತೀರಿ ಸರ್? ಯಾಕಂತಂದ್ರೆ ಡಾಕ್ಯುಮೆಂಟ್ಸ್ ಬೇರೆ ಇಲ್ಲ, ತೊಗೊಂಡ್ರೆ ಕಟ್ಕೋಬೇಕಾಗತ್ತೆ. 2013 ಮಾಡಲ್ ಬೇರೆ ಇದು. ಹ್ಞೂ ರೀ. ಹೌದಾ? ಒಂದು ಕರೆಕ್ಟಾಗಿ ರೇಟ್ ಹೇಳ್ರಿ, ನಿಮ್ಮದು ಗಾಡಿ ಸೇಲ್ ಆದಂಗೆ ಆಗಿರ್ಬೇಕು ಹಾಕಿದ್ದಕ್ಕೆ, ತೊಗೊಂಡವ್ರು ಅವರು ತೊಗೊಂಡಿವಿ ಗಾಡಿ ಅನ್ನಂಗೆ ಆಗಿರ್ಬೇಕು ರೀ. ಆ ಥರ ಹೇಳ್ರಿ, ಒಂದು ರೇಟ್ ಏನು ಮಾಡಿಕೊಡ್ತೀರಾ? ಬಂದು ಗಾಡಿ ನೋಡಲ್ರಿ, ಇನ್ನೊಂದು 5 ಹೆಚ್ಚು ಕಡಿಮೆ ಮಾಡಮ್ ರೀ. ಗಾಡಿ ನೋಡಿದ್ರೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ ಜಾಗದ ಮ್ಯಾಗ? ಹಾಂ, ಮಾಡಿಕೊಡ್ತೀವಿ. ಓಕೆ ರೀ ಸರ್, ಗಾಡಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಇಂಜನ್ ಅಂತೆಲ್ಲ ಅಗದಿ ಕರೆಕ್ಟಾಗಿ ಐತಲ್ಲ ರೀ? ತೊಗೊಂಡವ್ರು ಆರಾಮಾಗಿ ಓಡಿಸ್ಕೋಬೋದು ಇವಾಗ, ಅವರು ಲೋಡ್ ಅಪ್ ಏನಾರ ಗಾಡಿ ಹೊಡೆದೈತಂದ್ರೆ? ಇಲ್ಲ ರೀ, ಏನು ಪ್ರಾಬ್ಲಮ್ ಇಲ್ಲ ರೀ. ನಾನೆಲ್ಲ ಬೆಂಗ್ಳೂರಿಗೆ ಹೋಗಿ ಅಲ್ಲಿ ಕೆಲಸ 1 ಟನ್ 1.5 ಟನ್ ಹಾಕೋದು ಆರಾಮಾಗಿ ಬಿಡ್ತೀನಿ. ಹಾಂ ಹಾಂ, ಒಟ್ಟು ರನ್ನಿಂಗಲ್ಲಿ ಐತಲ್ಲ ರೀ ಗಾಡಿ ಮಾತ್ರ ಫಸ್ಟ್ ಕ್ಲಾಸ್? ರನ್ನಿಂಗ್ ಈಗಲೂ ರನ್ನಿಂಗ್ ಐತ್ರಿ. ನಾವು ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು ರೀ, ಅದಕ್ಕೆ ಕೊಡ್ತಾಯಿದ್ದೀವಿ ಮತ್ತೇನು. ಓಕೆ ರೀ ಸರ್, ಓಕೆ. ಇವಾಗ ರೇಟ್ 1,40,000 ಹೇಳಕತ್ತೀರಿ, ಇನ್ನೂ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಅಂತಂದ್ರೆ ಹೌದಲ್ಲ ರೀ? ಹ್ಞೂ ರೀ, ಹೆಚ್ಚು ಕಡಿಮೆ ನೋಡಮ್ ರೀ, ಮಾಡಮ್ ರೀ, 5,000 ಹಿಂಗೆ. ಓಕೆ ರೀ ಸರ್, ಇದು ಗಾಡಿ ಇರೋದು ಲೊಕೇಶನ್ ರೀ? ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಕೊಡೆಕಲ್ ಅಂತ ರೀ. ಕೊಡೆಕಲ್ ಬಳಿ ಬಂದು ಫೋನ್ ಹಾಕಿದ್ರೆ ನಾವು ಈ ಕಡೆ ಕರ್ಕೊಂಬರ್ತೀವಿ ರೀ, ಇಲ್ಲ ಗಾಡಿ ತಗೊಂಡು ಅಲ್ಲಿಗೆ ಬರ್ತೀವಿ. ಓಕೆ ಸರ್, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇ ಐತಲ್ಲ ರೀ?
ಹಾಂ ಇದೆ ಐತ್ರಿ. ಓಕೆ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಓಕೆನಾ ಓಕೆ ಸರ್ ಥ್ಯಾಂಕ್ ಯು ರೀ